ದೇವರ ಕೋಣೆ ಅಂದ್ರೆ ನಾವು ಪೂಜೆ ಮಾಡುವ ಕೋಣೆಯನ್ನ ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಕೆಲವೊಂದು ವಿಗ್ರಹಗಳನ್ನ ಮಾತ್ರ ದೇವರ ಕೋಣೆಯಲ್ಲಿ ಇಡಬೇಕು ಅಂತ ಹಿಂದೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅದೇ ರೀತಿ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಕಡ್ಡಾಯವಾಗಿ ಇಡಬೇಕೆಂದು ಹೇಳಲಾಗಿದೆ. ಮನೆಯಲ್ಲಿ ಇಂತಹ ವಸ್ತುಗಳನ್ನ ಇಡೋದ್ರಿಂದ ನೀವು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಹಾಗೂ ಲಕ್ಷ್ಮೀ ದೇವಿಯು ಸದಾಕಾಲ ನಿಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ. ದೇವರ ಕೋಣೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನ ಕಡ್ಡಾಯವಾಗಿ ಇಡಲೇಬೇಕು, ದೇವರ ಕೋಣೆಯಲ್ಲಿ ಇವುಗಳನ್ನ ಇಡೋದ್ರಿಂದ ಆಗೋ ಪ್ರಯೋಜನವೇನು ನೋಡೋಣ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವಾಗಲೂ ಘನ ದೇವರ ವಿಗ್ರಹಗಳನ್ನ ಮಾತ್ರ ಇಡಬೇಕು. ಟೊಳ್ಳಾದ ದೇವರ ವಿಗ್ರಹಗಳನ್ನ, ಮುರಿದ ದೇವರ ವಿಗ್ರಹಗಳನ್ನ ಎಂದಿಗೂ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಡಿ. ಟೊಳ್ಳಾದ, ಮುರಿದ ದೇವರ ವಿಗ್ರಹಗಳನ್ನ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಗಂಗಾಜಲಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ. ಈ ಪವಿತ್ರ ಜಲವನ್ನ ದೇವತೆ ಎಂದು ಪೂಜಿಸಲಾಗುತ್ತೆ. ಗಂಗಾಜಲವನ್ನ ಮೋಕ್ಷದಾಯಿನಿ, ಪಾಪ ವಿಮೋಚಿನಿ ಅಂತ ಕರೆಯಲಾಗುತ್ತೆ. ಇಂತಹ ಪವಿತ್ರ ಗಂಗಾಜಲವನ್ನ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕು. ಪ್ರತಿದಿನ ಮುಂಜಾನೆ ಶುದ್ಧರಾಗಿ ಪೂಜೆಗೂ ಮುನ್ನ ಈ ಪವಿತ್ರ ಜಲವನ್ನ ದೇವರ ಕೋಣೆಯಲ್ಲಿ ಚಿಮುಕಿಸಬೇಕು. ಪೂಜೆಯಲ್ಲಿ ನಾವು ಉಪಯೋಗಿಸುವ ಪಾತ್ರೆಗಳನ್ನ ಯಾವಾಗಲೂ ದೇವರ ಕೋಣೆಯಲ್ಲೇ ಇಟ್ಕೊಂಡಿರಬೇಕು. ಉದಾಹರಣೆಗೆ ಆರತಿ ತಟ್ಟೆ, ಉದ್ಧರಣೆ, ಕಲಶ, ಅರಿಶಿನ ಕುಂಕುಮ ಬಟ್ಟಲು, ದೇವರ ದೀಪ, ಗಂಟೆ ಇತ್ಯಾದಿಗಳನ್ನ ದೇವರ ಕೋಣೆಯಲ್ಲೇ ಇಟ್ಕೊಳ್ಳಿ. ಸಾಲಿಗ್ರಾಮ ಶಿಲೆ ಭಗವಾನ್ ವಿಷ್ಣುವಿನ ರೂಪ. ಈ ಕಾರಣಕ್ಕಾಗಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಈ ಶಿಲೆಯಿಂದ ರಾಮನ ವಿಗ್ರಹ ಕೆತ್ತಲಾಗಿದೆ. ಈ ಪವಿತ್ರ ಶಿಲೆಯನ್ನ ನೀವು ನಿಮ್ಮ ದೇವರ ಕೋಣೆಯಲ್ಲಿಡೋದ್ರಿಂದ, ಅದನ್ನ ಪೂಜೆ ಮಾಡೋದ್ರಿಂದ ವಿಷ್ಣು ಪತ್ನಿಯಾದ ಲಕ್ಷ್ಮೀ ದೇವಿ ಸಂತುಷ್ಟಲಾಗ್ತಾಳೆ. ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶಂಖವನ್ನ ಇಟ್ಕೊಳ್ಬಹುದು. ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಶಂಖವನ್ನ ಊದೋದ್ರಿಂದ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗತ್ತೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗತ್ತೆ. ಇನ್ನೊಂದು ವಿಶೇಷ ಅಂದ್ರೆ, ಶಂಖವು ಸಮುದ್ರ ಮಂಥನ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಪ್ರಕಟಗೊಳ್ಳುವಾಗ ದೊರೆತ ಒಂದು ರತ್ನವಾದದ್ರಿಂದ ಇದನ್ನ ಲಕ್ಷ್ಮೀ ದೇವಿಯ ಸಹೋದರ ಅಂತ ಹೇಳಲಾಗತ್ತೆ. ಇದನ್ನ ಮನೆಯಲ್ಲಿ ಇಡೋದ್ರಿಂದ ಖಂಡಿತ ಲಕ್ಷ್ಮೀ ದೇವಿ ನಿಮ್ಮನ್ನ ಹರಿಸ್ತಾಳೆ. ಗಂಗಾಜಲದಂತೆ ಗೋಮೂತ್ರವನ್ನ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಗೋಮಾತೆಯನ್ನ ಪೂಜಿಸುವುದರಿಂದ ನಾವು ಹೇಗೆ ದೇವರ ಆಶೀರ್ವಾದವನ್ನ ಪಡೆದುಕೊಳ್ತೇವೆಯೋ ಹಾಗೆಯೇ ದೇವರ ಕೋಣೆಯಲ್ಲಿ ಗೋಮೂತ್ರವನ್ನ ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡ್ಕೊಳ್ತೀವಿ. ಮನೆಯಲ್ಲಿರುವ ದಾರಿದ್ರ್ಯ, ನಕಾರಾತ್ಮಕತೆ ದೂರವಾಗುತ್ತೆ. ಹಾಗೆಯೇ ದೇವರ ಕೋಣೆ ನಿರ್ಮಿಸಲು ಹಲವು ನಿಯಮಗಳಿವೆ. ಅದರಲ್ಲಿ ಮುಖ್ಯವಾಗಿ ದೇವರ ಕೋಣೆಯ ಗೋಡೆಯ ದಪ್ಪ 4 ಇಂಚು ಇರಲಿ. ಬಾಗಿಲು ಪಶ್ಚಿಮ ದಿಕ್ಕಿನ ಕಡೆಗಿರಬೇಕು. ಇನ್ನು ದೇವರ ವಿಗ್ರಹ, ಫೋಟೋಗಳನ್ನ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಇಡಿ. ಈಶಾನ್ಯ ಭಾಗ ಮುಚ್ಚದಂತೆ ಕಿಟಕಿಗಳನ್ನ ಇಡಬೇಕು. ಮುಖ್ಯವಾಗಿ ಪೂಜೆ ಮಾಡುವವರ ಮುಖ ಉತ್ತರ ಅಥವಾ ಪೂರ್ವ ದಿಕ್ಕಿನ ಕಡೆಗಿರಬೇಕು. ದೇವರ ಮನೆಗೆ ಮರದಿಂದ ಮಾಡಿದ ಬಾಗಿಲನ್ನ ಮಾತ್ರ ಇಡಬೇಕು. ದೇವರ ಮನೆಯಲ್ಲಿ ಸಾಮಾನ್ಯವಾಗಿ ಇಡುವ ವಸ್ತುಗಳನ್ನ ಹೊರತುಪಡಿಸಿ ಕೆಲವು ವಸ್ತುಗಳ ಬಗ್ಗೆ ಸರಿಯಾದ ಗಮನ ಕೊಡಿ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರತ್ತೆ. ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಒಡೆದು ಹೋಗಿರುವ, ಬಿರುಕು ಬಿಟ್ಟಿರುವ ಮೂರ್ತಿಗಳನ್ನ ಇಡಲೇಬೇಡಿ. ಹಾಗೇನಾದ್ರೂ ನಿಮ್ಮ ದೇವರ ಮನೆಯಲ್ಲಿದ್ರೆ ಕೂಡಲೇ ಅದನ್ನ ಮರದ ಕೆಳಗೆ ನೀರಿನಲ್ಲಿ ಬಿಟ್ಟುಬಿಡಿ. ಅದಕ್ಕೆ ಪೂಜೆ ಮಾಡಬೇಡಿ. ಇದರಿಂದ ನಿಮ್ಮ ಮನೆಗೆ, ಆರೋಗ್ಯಕ್ಕೆ ಹಾನಿ ಉಂಟಾಗತ್ತೆ. ಹಾಗೆಯೇ ದೇವರ ಮನೆಯಲ್ಲಿ ಯಾವುದೇ ಪ್ರಾಣಿಯ ಭಾಗಗಳನ್ನ ಇಡಬಾರದು. ಉದಾಹರಣೆಗೆ ಪೂಜಾ ಸಾಮಗ್ರಿಗಳನ್ನ ಇಡಲು, ದೇವರ ಮನೆಗೆ ಸಂಬಂಧಿಸಿದ ಪದಾರ್ಥಗಳನ್ನ ಇಡಲು ಹಳೆಯ ಲೆದರ್ ಬ್ಯಾಗ್ ಬಳಕೆ ಮಾಡಿದ್ರೆ ಅದನ್ನ ಮೊದಲು ತೆಗೆಯಿರಿ. ಪ್ರಾಣಿಯ ಚರ್ಮದಿಂದ ಮಾಡಿದ ಯಾವುದೇ ವಸ್ತುಗಳನ್ನ ಇಡಲೇಬೇಡಿ. ಹಾಗೆಯೇ ನಿಮ್ಮ ಪೂರ್ವಜರ ಮತ್ತು ಮೃತಪಟ್ಟವರ ಫೋಟೋಗಳನ್ನ ದೇವರ ಮನೆಯಲ್ಲಿ ಇಡಬೇಡಿ. ಹಾಗೇನಾದ್ರೂ ಮೃತರ ಫೋಟೋಗಳನ್ನ ಇಡಬೇಕು ಅಂತ ಅನ್ಸಿದ್ರೆ ಮನೆಯ ಹಾಲ್ನ ಗೋಡೆಯ ಮೇಲೆ ಹಾಕಿ ಅಥವಾ ಬೇರೆ ಯಾವುದಾದ್ರೂ ಕಡೆ ಇರಿಸಿ. ಈ ರೀತಿ ದೇವರ ಕೋಣೆಯಲ್ಲಿಟ್ರೆ ಅದೃಷ್ಟ ನಿಮಗೆ ಒಲಿಯುವುದಿಲ್ಲ. ದೇವರ ಮನೆಯಲ್ಲಿ ಕೊಳೆ ಬಟ್ಟೆಗಳನ್ನ ಇಡಲೇಬೇಡಿ. ಅದು ದೇವರನ್ನ ಒರೆಸಿದ್ದು ಅಥವಾ ದೇವರ ಮನೆಯ ನೆಲವನ್ನ ಒರೆಸಿದ್ದೇ ಆಗಿರ್ಲಿ, ದೇವರ ಮನೆ ಶುಚಿಯಾಗಿರ್ಲಿ. ಜನ ಪ್ರತಿದಿನ ತಮ್ಮ ದೇವರ ಮನೆ ಮತ್ತು ದೇವರನ್ನ ಹೂವಿನಿಂದ ಅಲಂಕರಿಸ್ತಾರೆ. ದೇವರ ಪೂಜೆಯಲ್ಲಿ ಹೂಗಳನ್ನ ಅವಶ್ಯ ಅಂತ ಪರಿಗಣಿಸುವುದು ಒಳ್ಳೆಯದು. ಆದ್ರೆ ಕೆಲವರು ಪೂಜೆಗೆ ಅರ್ಪಿಸಿದ ಹೂಗಳನ್ನ ದೇವಸ್ಥಾನದ ಯಾವುದೋ ಮೂಲೆಯಲ್ಲಿಡುವುದು ಕಂಡುಬರುತ್ತೆ. ಇದು ಒಳ್ಳೆಯ ಅಭ್ಯಾಸವಲ್ಲ.